ವಿಶ್ವವಿಖ್ಯಾತ ಮೈಸೂರು ಅರಮನೆ ಏನಿದೆ, ಈ ಅರಮನೆಯ ಕೋಟೆಯ ಆವರಣ ಸುತ್ತಲೂ ಕೂಡ ಸಾಕಷ್ಟು ವಿಸ್ತಾರವಾಗಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಬಹಳ ಪ್ರಮುಖವಾಗಿ ಏನು ದೊಡ್ಡಕೆರೆ ಮೈದಾನದ ಎದುರುಗಡೆ ಇರುವಂಥ ಸೋಮೇಶ್ವರ ದೇವಾಲಯದ ಬಳಿ ಏನು ಈ ಒಂದು ಕೋಟೆಯ ಒಂದು ಭಾಗ ಏನು ಕುಸ್ತಿ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಈಗ ನೀವು ಗಮನಿಸ್ಬೋದು, ಏನು ಪುರಾತನವಾಗಿ ಈ ಒಂದು ಮೈಸೂರು ಅರಮನೆಯನ್ನು ಕಾಯಲು ಕೋಟೆಯನ್ನು ಎಷ್ಟು ಭದ್ರಪಡಿಸಿ ಎಷ್ಟು ಬಲವಾಗಿ ಕೋಟೆಯನ್ನು ಕಟ್ಟಿದೆ ಎಂಬುದಕ್ಕೆ ಇಲ್ಲಿರುವಂತಹ ಪಳಿಯುಳಿಕೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ಹೀಗಾಗಿ ಮಣ್ಣು ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕಿ ಈ ಕೋಟೆಯನ್ನು ಭದ್ರವಾಗಿ ಕಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಏನು ಕೋಟೆಯ ಕೆಲ ಭಾಗ ಈಗ ಏನು ಕುಸಿದಿರ್ತಕ್ಕಂಥದ್ದು. ಹೀಗಾಗಿ ಕುಸಿದ ನಂತರ ಈಗಾಗಲೇ ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥವರು ಈಗಾಗಲೇ ಕೋಟೆ ದುರಸ್ತಿ ಕಾರ್ಯವನ್ನು ಕೂಡ ಪ್ರಾರಂಭವನ್ನು ಮಾಡಿದ್ದಾರೆ. ಏನು ಯಾವ ಟೆಕ್ನಾಲಜಿಯನ್ನು ಬಳಸಿದ್ರು ಆ ಒಂದು ಟೆಕ್ನಾಲಜಿಯನ್ನೇ ಗೋಡೆಯನ್ನು ಕಟ್ಟಲು ಈಗಾಗಲೇ ಏನು ಕೆಲಸಗಾರರು ಸಿಬ್ಬಂದಿಗಳು ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಹಿಂದೆಯೂ ಕೂಡ ಏನು ಕರಿಕಾಲ್ ತೊಟ್ಟಿಯ ಬಳಿಯಲ್ಲಿರುವಂತಹ ಕೋಟೆ ಕೂಡ ಕುಸಿತು. ಏನು 4-5 ತಿಂಗಳ ನಂತರ ಅದರ ದುರಸ್ತಿ ಕಾರ್ಯವನ್ನು ಕೂಡ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ರು. ಅದೇ ರೀತಿ ಆ ಟೆಕ್ನಾಲಜಿಯನ್ನೇ ಬಳಸಿ ಈ ಒಂದು ಕೋಟೆಯ ಭಾಗವನ್ನು ಕೂಡ ಕಟ್ಟೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಕಾರ್ಯಗಳು ನಡೀತಾ ಇದೆ. ಹೀಗಾಗಿ ಮೈಸೂರು ಅರಮನೆಯನ್ನು ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಈ ಒಂದು ಮೈಸೂರು ಅರಮನೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ರೀತಿಯಾದ ಘಟನೆಗಳಕ್ಕಿಂತ ಮುಂಚೆ ಕೋಟೆಯನ್ನು ಅಥವಾ ಕೋಟೆಯ ಭಾಗಗಳು ಕೆಲ ಭಾಗಗಳು ಯಾವ ರೀತಿಯಾದಂತಹ ದುರಸ್ತಿ ಆಗಬೇಕು ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಕೂಡ ಸರ್ಕಾರ ಜವಾಬ್ದಾರಿಯುತವಾಗಿ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಮೈಸೂರು ಅರಮನೆ ಸೇರಿದಂತೆ ಏನು ಮೈಸೂರು ಅರಮನೆ ಕೋಟೆಯನ್ನು ಕೂಡ ಸಂರಕ್ಷಿಸಬೇಕಾಗ್ತಕ್ಕಂಥದ್ದು ಸರ್ಕಾರದ ಹಾಗೂ ಸಂಬಂಧಪಟ್ಟಂಥ ಇಲಾಖೆಯ ಪರಮ ಕರ್ತವ್ಯ ಆಗಿದೆ. ಹೀಗಾಗಿ ಏನು ಕುಸಿದ ನಂತರ ಕಾಮಗಾರಿಯನ್ನು ಮಾಡುವುದನ್ನು ಬಿಟ್ಟು ಕುಸಿಯೋದಕ್ಕೆ ಮುಂಚೆನೇ ಇದರ ನಿರ್ವಹಣೆಯನ್ನು ಕೂಡ ಮಾಡಬೇಕು. ಆಗ ಮಾತ್ರ ಏನು ಈ ಒಂದು ಕೋಟೆಯ ಸಂರಕ್ಷಣೆಯನ್ನು ಮಾಡೋದಕ್ಕಾಗತ್ತೆ. ಹೀಗಾಗಿ ಈ ಒಂದು ನೋಡಿದರೆ ಈ ಒಂದು ಕೋಟೆಯ ಒಂದು ಕೆಲ ಭಾಗ ಏನು ಕುಸಿತಿತ್ತು. ಹೀಗಾಗಿ ಅನೇಕ ಭಾಗಗಳಲ್ಲೂ ಕೂಡ ಸಾಕಷ್ಟು ಬಿರುಕು ಕೂಡ ಇದೆ. ಅದನ್ನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಇಲಾಖೆ ಕೂಡ ಅದನ್ನು ಸಂರಕ್ಷಿಸಬೇಕು ಹಾಗೂ ಈಗಲೇ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನ ರೂಪಿಸಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ಯಶಸ್ ಮಾವತ್ತೂರ್, ನಿಮ್ಮ ಧ್ವನಿ ನ್ಯೂಸ್.